ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಐಶ್ವರ್ಯ. ನಾವಿವಾಗ ವಿದ್ರಾಶ್ವತ್ಥಕ್ಕೆ ಹೊರಟಿದ್ದೀವಿ. ನಾವು ಪ್ರತಿ ವರ್ಷ ವಿದ್ರಾಶ್ವತ್ಥದಲ್ಲಿ ನಮ್ಮ ಮನೆಯಲ್ಲಿ ನಾಗರ ಮಾಡ್ತೀವಿ. ನಾವಿವಾಗ ವಿದ್ರಾಶ್ವತ್ಥ ರೀಚ್ ಆದ್ವಿ. ಬನ್ನಿ ಟೆಂಪಲ್ ಹೇಗಿದೆ ಆ್ಯಂಡ್ ನಾವು ಹೇಗೆ ಪೂಜೆ ಮಾಡ್ತೀವಿ ಅಂತ ನೋಡೋಣ. ಈಗ ಕಾಲು ತೊಳ್ಕೊಳ್ತಾ ಇದ್ದೀವಿ. ವಾಟರ್ ಇದೆ ಇಲ್ಲೆಲ್ಲ, ನೀಟಾಗಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಇದು ದೇವಸ್ಥಾನ ಎಂಟ್ರೆನ್ಸ್. ಇಲ್ಲಿಂದ ಹೋಗಬೇಕು. ಇಲ್ಲಿ ತುಂಬ ನಾಗರ ಕಲ್ಲುಗಳಿರುತ್ತೆ. ಎಲ್ಲರೂ ಅವ್ರಿಗೇನಾದರೂ ಅನಿಸಿದ್ನ ಬೇಡ್ಕೊಂಡೆಲ್ಲ ಈ ನಾಗರ ಪ್ರತಿಷ್ಠಾಪನೆ ಮಾಡ್ತಾರೆ. ನೋಡಿ, ಸಿಕ್ಕಾಪಟ್ಟೆ ನಾಗರ ಕಲ್ಲುಗಳಿದೆ. ಕಲ್ಲುಗಳ ಜೊತೆಗೆ ಇಲ್ಲಿ ಕೋತಿಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ಇಲ್ಲಿ ಪೂಜೆ ಮಾಡಿ ಹೂವು ಹಣ್ಣು ಎಲ್ಲ ಇಟ್ಟಿರ್ತಾರಲ್ಲ, ಎಲ್ಲ ತೊಗೊಂಡೋಗ್ಬಿಡುತ್ತೆ. ಈಗ ನಾಗರ ಕಲ್ಲುಗಳೆಲ್ಲ ಪೂಜೆ ಆಗಿಬಿಟ್ಟಿದ್ದಾವೆ. ಸೊ ನಾವು ಪೂಜೆ ಆಗದಿದ್ದ ನಾಗರ ಕಲ್ಲನ್ನ ಹುಡ್ಕೊಂಡು ಈಗ ನಮ್ಮ ಮಮ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ನೀಟಾಗೆಲ್ಲ ದೇವ್ರನ್ನ ತೊಳೆದು ಅರಿಶಿಣದಿಂದ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ. ಈಗ ಅರಿಶಿಣದ್ದೆಲ್ಲ ಕಂಪ್ಲೀಟ್ ಆಯಿತು. ಈಗ ನಮ್ಮ ಮನೆಯಲ್ಲಿ ಹತ್ತಿದು ಹಾರ ಹಾಕ್ತಿದ್ದಾರೆ ನಮ್ಮ ಮಮ್ಮಿ. ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಇದಕ್ಕೆ ಬಿಫೋರ್ ನಾವೇನು ಮಾಡಬೇಕು ಅಂತಂದರೆ ಒಂದು ಚಿಕ್ಕದು ಗಣೇಶನ ಸ್ಥಾಪನೆ ಮಾಡಬೇಕಲ್ಲಿ ಅರಿಶಿಣದಿಂದ. ಸೊ ನೋಡಿ ಎಷ್ಟು ಜನ ಬರ್ತಾನೆ ಇದ್ದಾರೆ. ಇದಿನ್ನು ಬೆಳಗ್ಗೆ 6 o'clock. ಸೊ ಅಷ್ಟರಲ್ಲೇ ಇಷ್ಟು ಜನ ಬರ್ತಿದ್ದಾರೆ. ಫುಲ್ ಕಂಪ್ಲೀಟಾಗಿ ರಶ್ ಇರುತ್ತೆ ಯಾವಾಗಲೂ. ನಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಅಂಗದಾರ ಎಲ್ಲ ಕಟ್ಟಿ ಹಾಲು ತುಪ್ಪ ಹಾಕಬೇಕು ದೇವರಿಗೆ. ಹಾಲು ತುಪ್ಪ ಅಂತೂ ಕಂಪಲ್ಸರಿ ನಾಗರಿಗೆ ಮಾಡಬೇಕು. ಈಗ ಆರತಿ ಮಾಡ್ತಿದ್ದಾರೆ. ಎಲ್ಲ ಕಂಪ್ಲೀಟ್ ಆಯಿತು. ನಮ್ಮದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಮನೆಗೆ ಹೋಗಿ ಗಣೇಶನಿಗೆ ಫೇವ್ರೇಟ್ ಮೋದಕ ಮತ್ತು ನಾವು ಕಡುಬುನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮೋದಕ ನೀಟಾಗಿ ಶೇಪಾಗೆ ಬರಲಿ, ಮೋದಕ ಶೇಪಲ್ಲಿ ಅಂತ ಮೋದಕ ಒಂದು ಶೇಪರ್ ಬರುತ್ತೆ. ಇದನ್ನ ತೊಗೊಂಡು ನಾವು ಅದರೊಳಗೆ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಂಡಾಗ ಆ ಡಿಸೈನ್ ಇರುತ್ತಲ್ಲ, ಆ ಡಿಸೈನ್ ನೀಟಾಗಿ ಅದೇ ಥರ ಕೂತ್ಕೊಳ್ಳುತ್ತೆ. ಸೊ ಆವಾಗ ಮೋದಕ ನೋಡೋಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ದಾದಮೇಲೆ ಅದರೊಳಗೆ ನಾವು ಇಲ್ಲಿ ಕಾಣಿಸ್ತಿದ್ದೆಲ್ಲ ಹೂರಣ ಯೆಲ್ಲೋ ಕಲರಾಗಿ ಆ ಹೂರಣನ ಅದರೊಳಗೆ ಇಡ್ತೀವಿ ನಾವು. ಅದು ಸ್ವೀಟ್ ಹೂರಣ. ಇದನ್ನು ಮೋದಕ ಹಸಿ ಮೋದಕ ಅಂತ ಹೇಳ್ತಾರೆ. ಇದನ್ನು ಫ್ರೈ ಮಾಡಿ ಕೂಡ ಮಾಡ್ಬೋದು. ನಾವಿವಾಗ ಹಸಿ ಮೋದಕ ಮಾಡ್ತಿರೋದು, ಅಂದರೆ ಸ್ಟೀಮ್ ಆಗಿರುತ್ತೆ. ಇದು ಮುದ್ದೆ ಥರ ಮಾಡ್ಕೊಂಡು ನೀಟಾಗೆ ಮಾಡ್ತೀವಿ. ಈ ಮೋದಕ ಮಾಡುವಾಗ ಆ ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ನೀಟಾಗಿ ಮೆತ್ತಗೆ ಬರುತ್ತೆ ಮೋದಕದ ಹಿಟ್ಟು. ಸೊ ಈಗ ನಮ್ಮ ಮಮ್ಮಿ ಆಲ್ರೆಡಿ ಕಡ್ ಮಾಡಿಟ್ಟಿದ್ದಾರೆ. ಇದು ಮೋದಕ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈಗ ಕಂಪ್ಲೀಟ್ ದೇವರಿಗೆ ಎಡೆ ಎಲ್ಲ ರೆಡಿ ಆಗ್ತಿದೆ. ಇದೇ ಫೈನಲ್ ಲುಕ್ ಆಫ್ ಮೋದಕ. ಹೇಗೆ ಬಂದಿದೆ ನೋಡೋಣ. ಈಗ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಓಪನ್ ಆಗೋಕ್ಕೆ, ಯಾಕಂದರೆ ಫಸ್ಟ್ ಮೋದಕ ಅಲ್ವಾ, ಅದಕ್ಕೆ. ಸೊ ಇದು ನಮ್ಮ ಮೋದಕ. ನೋಡಿ ಶೇಪೆಲ್ಲ ಎಷ್ಟು ನೀಟಾಗಿ ಬಂದಿದೆ. ನೋಡ್ತಿದ್ರೇ ವಾವ್ ಅನಿಸುತ್ತೆ ಮೋದಕನ. ನೋಡಿ ಶೇಪೆಲ್ಲ ನೀಟಾಗಿ ಕೂತಿದೆ. ಆಮೇಲೆ ನಾವು ತುಪ್ಪ ಹಾಕಿದ್ದೀವಿ ಸ್ವಲ್ಪ. ಸೊ ಶೈನಿ ಆಗಿದೆ. ಆಮೇಲೆ ತುಪ್ಪ ಸ್ಮೆಲ್ ಬರ್ತಿದೆ, ಎಲ್ಲ ನೀಟಾಗಿ ಘಮ ಘಮ ಅಂತಿದೆ. ಸೊ ಈಗ ಮೋದಕನ ತಿನ್ನೋದು ಒಂದೇ ಬಾಕಿ ಇರೋದು. ಬಟ್ ನಾನು ಕೂಡ ಮನೆಯಲ್ಲಿ ಪೂಜೆ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಮೋದಕ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲರ ಮನೆಯಲ್ಲೂ ಮೋದಕ ಮಾಡ್ಕೊತೀನಿ ಗಣೇಶ ಹಬ್ಬಕ್ಕೆ. ಸೊ ಇಷ್ಟು ಹಿಟ್ಟಿಗೆ ಮೋದಕ ಮಾಡಬೇಕು. ಸೊ ಅದಕ್ಕೆ ನಮಗೆ ಒಂದು 1/2 hour ಟೈಮ್ ಆಗುತ್ತೆ. 1/2 hourಗೆ ಎಲ್ಲ ಮುಗಿಸ್ಬಿಡ್ತೀವಿ. ಮೋದಕ ನೋಡಿ ಸಾಫ್ಟಾಗಿ ಚೆನ್ನಾಗಾಗಿದೆ. ಈ ಮೋದಕ 1 day ಅಷ್ಟೇನೆ, ಜಾಸ್ತಿ ದಿನ ಇಡೋಕ್ಕೆ ಬಿಡಲ್ಲ. ಯಾಕಂತಂದರೆ ಇದು ಸ್ಟೀಮ್ ಮಾಡಿರ್ತೀವಿ. ಸೊ ನಾವೇನಾದರೂ ಸ್ಟೀಮ್ ಮಾಡ್ದಂಗೆ ಫ್ರೈ ಮಾಡಿದರೆ ಅದು 2 to 3 days ಇರುತ್ತೆ. ಇದೆ ನೋಡಿ ಫೈನಲ್ ಲುಕ್ ಆಫ್ ಮೋದಕ ನಮ್ಮದು ಕಂಪ್ಲೀಟ್ ಆಯಿತು. ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಮೋದಕ ಮತ್ತು ಕಡುಬು ತಿನ್ನೋದೊಂದೇ ಬಾಕಿ ಇರೋದು. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.